Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ನಿನ್ನೆ ತಾನೇ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರ ಪರಿಹಾರದ ರೂಪದಲ್ಲಿ ಸುಮಾರು 3000 ಕೋಟಿಯಷ್ಟು 3000 ಅಧಿಕ ಕೋಟಿಯ ಹಣವನ್ನ ಈಗ ಬಿಡುಗಡೆ ಮಾಡಿದೆ. ಬಟ್ ಇದೇ ವಿಚಾರ ಕೂಡ ಈಗ ರಾಜಕೀಯ ಜಿದ್ದಾಜಿದ್ದಿಗೆ ಅಥವಾ ರಾಜಕೀಯ ಗುದ್ದಾಟಕ್ಕೆ ಕಾರಣ ಆಗ್ತಾ ಇದೆ. ಅಂತ ಅಂದ್ರೆ ನಾವು ಕೇಳಿದ್ದೆಷ್ಟು ನೀವು ಕೊಟ್ಟಿದ್ದೆಷ್ಟು ಅಂತ ಕಾಂಗ್ರೆಸ್ ಇದರ ವಿಚಾರವಾಗಿ ಸಮರ ಸಾರ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ಬರ ಪರಿಹಾರವನ್ನ ಕೇಂದ್ರ ಕೊಟ್ಟಿರುವಂತಹ ವಿಚಾರವಾಗಿ ಡಿಫೆಂಡ್ ಮಾಡ್ಕೊಳ್ತಾ ಇದೆ. ಈಗ ಕೊಟ್ಟಿರುವಂಥದ್ದು ಮುಂದೆ ಬರುತ್ತೆ ಬಿಡಿ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಅದರ ಜೊತೆಗೆ ಕುಮಾರಸ್ವಾಮಿ ಅವರ ವಿರುದ್ಧವಾಗಿಯೂ ಕೂಡ ಕಾಂಗ್ರೆಸ್ ಈ ವಿಚಾರವಾಗಿ ಮುಗಿ ಬೀಳ್ತಾ ಇದೆ. ಹಾಗಾದ್ರೆ ಬರ ಪರಿಹಾರ ಬಿಡುಗಡೆ ಆದ ನಂತರದಲ್ಲೂ ಕೂಡ ಆಗ್ತಾ ಇರುವಂತ ಕಚ್ಚಾಟಗಳೇನು ಬನ್ನಿ ನೋಡೋಣ. ಅದು ಭಿಕ್ಷೆ ಅಲ್ಲ, ನಮ್ ದುಡ್ಡು. ನಾವೇನ್ ಭಿಕ್ಷೆ ಕೇಳ್ತಾ ಇದೀವಾ? ಇಲ್ಲ ನಾವು ಮನೆ ದುಡ್ಡು ಕೇಳ್ತೀವಾ? ಎಲೆಕ್ಷನ್ ಇದೆ ಅಂತ ಹೇಳಿ ಡ್ರಾಮಾ ನಾಟಕ ಇವೆಲ್ಲವನ್ನ ಬಿಟ್ಟು ರೈತರ ಮನೆಗಳಿಗೆ ತಲುಪಿಸಿ ಅಶೋಕ ಸುಳ್ಳು ಹೇಳ್ತಾ ಇದ್ದಾರೆ. ಹೆಸರು ಬದಲಾಯಿಸ್ಕೊಂಡು ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ. ಕೇಂದ್ರ ಸರ್ಕಾರದ ಮೇಲೆ ಪದೇ ಪದೇ ಗೂಬೆ ಕುಣಿಸ್ಲಿಕ್ಕೆ ಮಾಡ್ತಾರೆ. ಸುರ್ಜೇವಾಲಾ ಹಾಕ್ಮೇಟ ಕೈಯಲ್ಲಿ ಚೊಂಬು ಗೋ ಬ್ಯಾಕ್ ಮೋದಿ ಘೋಷಣೆ. ನಿಲ್ತಿಲ್ಲ ಆಕ್ರೋಶ, ನಿಲ್ತಾನೇ ಇಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಕಾಂಗ್ರೆಸ್ ಬರ ಪರಿಹಾರ ಸಮರವನ್ನೇ ಸಾರಿದೆ. ಬೆಂಗಳೂರಿನ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ರು. ಬರ ಪರಿಹಾರದಲ್ಲಿ ತಾರತಮ್ಯ ಮಾಡಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ, ಸುರ್ಜೇವಾಲಾ ಸೇರಿದಂತೆ ಹಲವು ನಾಯಕರು ಭಾಗಿಯಾದ್ರು. ಮತ್ತೊಂದೆಡೆ ಬರ ಪರಿಹಾರದ ಅಂಕಿ ಅಂಶಗಳ ಸಹಿತ ಬಿಜೆಪಿ ಪೋಸ್ಟರ್ ರಿಲೀಸ್ ಮಾಡಿ ಕೌಂಟರ್ ಕೊಟ್ಟಿದೆ. ಕೇಂದ್ರ ರಾಜ್ಯ ಸರ್ಕಾರದ ಮಧ್ಯೆ ಬರ ಬಡಿದಾಟ ನಿಲ್ತಾನೇ ಇಲ್ಲ. ನಿನ್ನೆಯಷ್ಟೇ ಕೇಂದ್ರ ಸರ್ಕಾರ 3454 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಆದ್ರೆ ನಾವು 18,000 ಕೋಟಿ ರೂಪಾಯಿ ಕೇಳಿದ್ವಿ. ಕೇಂದ್ರ ಸರ್ಕಾರ ಅಲ್ಪ ಮೊತ್ತದ ಪರಿಹಾರ ಹಣ ಬಿಡುಗಡೆ ಮಾಡಿದೆ ಅಂತ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಪ್ರತಿಭಟನೆ ಬಳಿಕ ಮಾತನಾಡಿ ವಾಗ್ದಾಳಿ ನಡೆಸಿದ ಸಿಎಂ ಸಿದ್ದರಾಮಯ್ಯ, ಒಕ್ಕೂಟ ವ್ಯವಸ್ಥೆಯಲ್ಲಿ ಬರ ಪರಿಹಾರದ ದುಡ್ಡು ಕೊಡಬೇಕು, ಅದು ಭಿಕ್ಷೆ ಅಲ್ಲ, ನಮ್ಮ ದುಡ್ಡು ಅಂದ್ರು. ಇನ್ನು ಡಿಸಿಎಂ ಡಿಕೆಶಿ ಮಾತನಾಡಿ, ನಾವೇನ್ ಅವರ ಮನೆ ದುಡ್ಡು ಕೇಳ್ತಾ ಇದ್ದೀವಾ ಅಂತ ಕಿಡಿಕಾರಿದ್ರು. ಬರಗಾಲಕ್ಕೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಅದು ಭಿಕ್ಷೆ ಅಲ್ಲ, ನಮ್ಮ ದುಡ್ಡು. ನಾವು 4,30,000 ಕೋಟಿಗೂ ಹೆಚ್ಚು ರೂಪಾಯಿಯನ್ನು ತೆರಿಗೆ ಕಟ್ತೀವಿ. ಪ್ರತಿ ವರ್ಷ ಸುಮಾರು 4.5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ತೆರಿಗೆ ಕಟ್ತೀವಿ. ನಾವೇನ್ ಭಿಕ್ಷೆ ಕೇಳ್ತಾ ಇದೀವಾ? ಇಲ್ಲ ಅವ್ರ ಮನೆ ದುಡ್ಡು ಕೇಳ್ತೀವಾ? ಇಲ್ಲ ನನ್ ಕೊಡಿ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಸಿದ್ದರಾಮಯ್ಯನ್ ಕೊಡಿ ಏನಾದ್ರು ಅಂತ ನಾವು ಕೇಳ್ತಾ ಇದೀವಾ? ನಾವು ಕೇಳ್ತಾ ಇರೋದು ರಾಜ್ಯದ ಬಡವರಿಗೆ, ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಅನ್ಯಾಯ ಆಗಿರೋದಕ್ಕೆ ಸರಿ ಮಾಡಿ ನೀರಿನ ಬವಣೆಗೆ. ಇತ್ತ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ರೆ, ಅತ್ತ ಸುದ್ದಿಗೋಷ್ಠಿ ನಡೆಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಯುಪಿಎ ಮತ್ತು ಮೋದಿ ಸರ್ಕಾರ ಕೊಟ್ಟ ಪರಿಹಾರದ ಅಂಕಿ ಅಂಶಗಳನ್ನ ಬಿಡುಗಡೆ ಮಾಡಿದ್ರು. ಚಿಪ್ಪು ಮತ್ತು ಪೋಸ್ಟರ್ ರಿಲೀಸ್ ಮಾಡಿ ಕಾಂಗ್ರೆಸ್ ತೊಲಗಲಿ ಅಂತ ಘೋಷಣೆ ಕೂಗಿದ್ರು. ನಿಮ್ ಸರ್ಕಾರ ಇದ್ದಾಗ ಏನ್ ಮಾಡಿದ್ದೀರಾ ಅಂತ ನಿಮ್ಮ ತಟ್ಟೆಯಲ್ಲಿ ಸತ್ತ ಕತ್ತೆ ಬಿದ್ದಿದೆ. ನಿಮ್ ತಟ್ಟೆಯಲ್ಲಿ ಸತ್ತ ಕತ್ತೆ ಬಿದ್ದಿದೆ. ನಮ್ ತಟ್ಟೆಯಲ್ಲಿ ನೊಣ ಮುಡ್ಕಕ್ ಬರಬೇಡಿ. ಎಲೆಕ್ಷನ್ ಇದೆ ಅಂತ ಹೇಳಿ ಈ ಡ್ರಾಮಾ ನಾಟಕ ಇವೆಲ್ಲವನ್ನ ಬಿಟ್ಟು ಕೇಂದ್ರ ಸರ್ಕಾರ ಕೊಟ್ಟಂತ ಹಣವನ್ನ ರೈತರ ಮನೆಗಳಿಗೆ ತಲುಪಿಸಿ. ಈ ಹಣನು ಆಮೇಲೆ ಮತ್ತೆ ಬಿರಿಯಾನಿ ಕೊಟ್ರೆ ಎಚ್ಚರಿಕೆ, ಹುಷಾರ್. ಯಾವುದೇ ಕಾರಣಕ್ಕಿಲ್ಲ, ರೈತರಿಗೆ ಸೇರ್ಬೇಕಿದು. ಇದನ್ನು ಹೊಡೆದ್ಬಿಟ್ಟು ಓಟ್ ಹಾಕ್ಸ್ಕೊಳ್ಳೋ ಅಂತ ಕೆಲಸವನ್ನ ಮಾಡಿದ್ರೆ ಎಚ್ಚರಿಕೆಯನ್ನ ಈ ರಾಜ್ಯದ ಜನ ಸರಿಯಾದಂತ ಬುದ್ಧಿಯನ್ನ ನಿಮಗೆ ಕಳಿಸ್ತಾರೆ. ಇಷ್ಟೇ ಅಲ್ಲ, ಆರ್ ಅಶೋಕ್ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ರು. ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಸುಳ್ಳು ರಾಮಯ್ಯ ಅಂತ ಕೌಂಟರ್ ಕೊಟ್ರು. ಆಮೇಲೆ ಸುಪ್ರೀಂ ಕೋರ್ಟು ಚಾಟಿ ಬೀಸದ ಮೇಲೆ ಕೊಟ್ಟಿದ್ದಾರೆ ಹೊರತು ಅವರಾಗಿದೆ ಕೊಡ್ಲಿ.
ಕೇಸ್ ಹಾಕಿದ ಮೇಲೆ ಕೊಟ್ಟಿದ್ದಾರೆ ಹೊರತು ಅವರಾಗಿದ್ದು ಕೊಡಲಿಲ್ಲ. ಅಶೋಕ ಸುಳ್ಳು ಹೇಳ್ತಾ ಇದ್ದಾರೆ, ಬಸವರಾಜ ಬೊಮ್ಮಾಯಿ ಸುಳ್ಳು ಹೇಳ್ತಾ ಇದ್ದಾರೆ, ಯಡಿಯೂರಪ್ಪ ಸುಳ್ಳು ಹೇಳ್ತಾ ಇದ್ದಾರೆ, BJP ಅವರೆಲ್ಲರೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಯಾಕಂದರೆ ಈ BJP ಇದೆಯಲ್ಲ ಅದೊಂದು ರೀತಿ ಸುಳ್ಳಿನ ಫ್ಯಾಕ್ಟ್ರಿ, ಸುಳ್ಳಿನ ತಯಾರು ಮಾಡೋದು ಫ್ಯಾಕ್ಟ್ರಿ. ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ, ಹೆಸರು ಬದಲಾಯಿಸ್ಕೊಂಡ್ಬಿಟ್ಟು ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ, 2 ನಾಲಿಗೆಯ ರಾಮಯ್ಯ. ರಾವಣನಿಗೆ 10 ತಲೆ 10 ನಾಲಿಗೆ ಇತ್ತಂತೆ, ಸಿದ್ದರಾಮಯ್ಯನಿಗೂ ಹಂಗೆ 10 ನಾಲಿಗೆ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನವರು ಚೊಂಬು ಬಿಡ್ತಾ ಇಲ್ಲ, ಬಿಜೆಪಿಯವರು ಚಿಪ್ಪು ಬಿಡ್ತಾ ಇಲ್ಲ. ಇವರಿಬ್ಬರ ಪರಿಹಾರ ಫೈಟ್ ನೋಡ್ತಾ ಇರುವ ರಾಜ್ಯದ ರೈತರು ಅಕೌಂಟ್ಗೆ ಯಾವಾಗ ದುಡ್ಡು ಬರುತ್ತೆ ಅಂತ ನೋಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಇವತ್ತು 2ನೇ ಹಂತದ ಚುನಾವಣೆಯ ಭಾಗವಾಗಿ ರಾಜ್ಯದಲ್ಲಿ ಹೇಳ್ತಾ ಇರುವಂಥದ್ದು 4 ಸಮಾವೇಶಗಳನ್ನು ನಡೆಸೋ ಮುಖೇನವಾಗಿ 8 ಅಭ್ಯರ್ಥಿಗಳ ಪರವಾಗಿ ಮತ ಶಿಕಾರಿ ಮಾಡುವಂಥ ಪ್ರಯತ್ನವನ್ನು ಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ವಿರುದ್ಧವಾಗಿ ಆಮೇಲೆ ಬೇರೆ ಬೇರೆ ಸಂಗತಿಗಳ ವಿಚಾರವಾಗಿ ಬಹಳ ಟೀಕಾ ಪ್ರಹಾರವನ್ನು ಕೂಡ ನಡೆಸಿದ್ರು. ಅದರ ಮುಂದುವರೆದ ಭಾಗವಾಗಿ CM ಸಿದ್ದರಾಮಯ್ಯನವರು ಏನು ಸುಮ್ಮನೆ ಕೂತಿಲ್ಲ. ಪ್ರಧಾನಿ ಮಾಡಿದಂಥ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಹಲವು ವಿಚಾರವಾಗಿ ಪ್ರತ್ಯುತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಪಟ್ಟಿದ್ದಾರೆ. ಹಾಗಾದ್ರೆ ಇವತ್ತು PM ವರ್ಸಸ್ ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ACಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ವಾಕ್ ಪ್ರಹಾರ ಹೇಗಿತ್ತು ಬನ್ನಿ ನೋಡೋಣ. कांग्रेस की सरकार तुष्टीकरण का दबाव ಚುನಾವಣಾ ಪ್ರಚಾರ ಸಭೆಯಲ್ಲಿ ಸುಳ್ಳು ಹೇಳ್ತಾರಲ್ಲ, ನಾಚಿಯಾಗಲು ಇವರಿಗೆ. ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಮಾತಿನ ಡೈನಾಮೈಟ್ಗಳೇ ಸಿಡಿಯುತ್ತಿವೆ. ಎದುರಾಳಿಗಳ ಮಧ್ಯೆ ಏಟಿಗೆ ಎದುರೇಟು ಅಂತ ಟಕ್ಕರ್ ಕೊಡ್ತಿದ್ದಾರೆ. ಹೋದಲ್ಲಿ ಬಂದಲ್ಲಿ ಮಾತಿನ ವಾಗ್ಬಾಣಗಳನ್ನೇ ಬಿಡ್ತಿದ್ದಾರೆ. ಇವತ್ತು ಭಾನುವಾರ ಕೂಡ ದಿಗ್ಗಜರ ವಾಕ್ ಸಮರವೇ ನಡೆದಿದೆ. ಮೋದಿ ಮತ್ತು CM ಸಿದ್ದರಾಮಯ್ಯ ಪ್ರಚಾರದ ಭರಾಟೆಯಲ್ಲಿ ಸಿಡಿಲಬ್ಬರದ ಮಾತುಗಳನ್ನಾಡಿದ್ರು. मंगलसूत्र कहां पड़ा है, इसका एक्सरे किया जाएगा. ತಾಳಿ ಬಳೆ ಇಂಥ ವಿಚಾರಗಳನ್ನ आपकी प्रॉपर्टी का एक्सरे किया जाएगा. ಸುಳ್ಳು ಹೇಳ್ತಾರಲ್ಲ, ನಾಚಿಯಾಗಲು ಇವರಿಗೆ. ಕುಂದಾನಗರಿ ಬೆಳಗಾವಿಯಲ್ಲಿ ಪ್ರಧಾನಿ ಮೋದಿ ಬೃಹತ್ ಸಮಾವೇಶ ನಡೆಸಿದ್ರು. ಮಾಲಿನಿ ಸಿಟಿ ಮೈದಾನದಲ್ಲಿ ನಡೆದಿದ್ದ ಸಾವಿರಾರು ಜನರ ಮಧ್ಯೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ನವರು ನೀವು ಮಕ್ಕಳಿಗಾಗಿ ಆಸ್ತಿ ಕೊಡಲು ತೆರಿಗೆ ಹಾಕ್ತಾರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಆಸ್ತಿ ಕಿತ್ತು ಅವರಿಷ್ಟದ ವೋಟ್ ಬ್ಯಾಂಕ್ನವರಿಗೆ ಕೊಡ್ತಾರೆ ಅಂದ್ರು. कांग्रेस के शाहजादे आजकल घोषणा कर रहे हैं और भाई बहन दोनों कर रहे हैं कि वो चुनाव अगर जीत गए तो पूरे देश का एक्सरे करेंगे, आपकी प्रॉपर्टी का एक्सरे किया जाएगा, बैंक के लॉकर का एक्सरे किया जाएगा. ಇಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಕಾನೂನು ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಮತ್ತು ಸುವ್ಯವಸ್ಥೆ ಸರಿಯಿಲ್ಲ ಎಂದ ಮೋದಿ ಹುಬ್ಬಳ್ಳಿಯ ಕಾಲೇಜ್ ಕ್ಯಾಂಪಸ್ನಲ್ಲೇ ನೇಹ ಹತ್ಯೆಯಾಗಿದೆ. ತುಷ್ಟೀಕರಣದಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂಥ ಘಟನೆ ನಡೆಯುತ್ತಿವೆ ಅಂತ ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. हुबली में हमारी एक बेटी के साथ जो कॉलेज कैंपस में हुआ, उसने तो पूरे देश में भूचाल ला दिया है. उस बेटी का परिवार एक्शन की मांग करता रहा, लेकिन कांग्रेस की सरकार तुष्टीकरण का दबाव उसी को प्राथमिकता देती है. उनके लिए नेहा जैसी बेटियों की जिंदगी की कीमत नहीं है, उनको तो अपने वोट बैंक की चिंता है. ಇನ್ನು ಕಾಂಗ್ರೆಸ್ನವರು ಮಂಗಲಸೂತ್ರ ಹೂಡಿಕೊಂಡು ಬರ್ತಾರೆ ಅಂತ ಮೋದಿ ಆರೋಪಿಸಿದ್ರು. ಇದಕ್ಕೆ CM ಸಿದ್ದರಾಮಯ್ಯ ಮಾತನಾಡಿ ಪ್ರಧಾನಿ ಮೋದಿ ಸುಳ್ಳು ಹೇಳ್ತಿದ್ದಾರೆ ಅಂತ ಕೌಂಟರ್ ಕೊಟ್ರು. आपकी जमीन कितनी है एक्सरे होगा, आपके पास गाड़ी कितनी है, स्कूटर कितने हैं, साइकिल कितनी है, इसका एक्सरे होगा.
स्त्री धन कितना है, गहने कितने हैं, सोना कितना है, मंगलसूत्र कहां पड़ा है, इसका एक्सरे किया जाएगा। ಈ ದೇಶದ ಪ್ರಧಾನಮಂತ್ರಿಗಳು ಕೋಮುವಾದದ ಸಿದ್ಧಾಂತವನ್ನ ಎಲ್ಲ ಕಡೆ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು, ಕೋಮುವಾದದ ಸಿದ್ಧಾಂತವನ್ನು ಎಲ್ಲ ಕಡೆ ಪ್ರಸ್ತಾಪ ಮಾಡ್ತಕ್ಕಂಥದ್ದು. ಮುಸಲ್ಮಾನರು ತಾಳಿ ಬಳೆ ಇಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರಲ್ಲ, ಇವರು ಪ್ರಧಾನಮಂತ್ರಿ ಸ್ಥಾನಕ್ಕೆ ಆ ಗೌರವವನ್ನು ತರ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಶಿರಸಿಯಲ್ಲಿ ಉತ್ತರ ಕನ್ನಡ ಹಾಗೂ ಧಾರವಾಡ ಕ್ಷೇತ್ರಗಳಲ್ಲಿ ಕ್ಯಾಂಪೇನ್ ಮಾಡಿದ ಪ್ರಧಾನಿ ಮೋದಿ ರಾಮ ಮಂದಿರ ವಿಚಾರ ಪ್ರಸ್ತಾಪಿಸುತ್ತಾ ಇಲ್ಲೂ ಕಾಂಗ್ರೆಸ್ ವಿರುದ್ಧ ಮಾತಿನ ಬಾಣ ಪ್ರಯೋಗಿಸಿದ್ದಾರೆ. 500 साल का इंतजार समाप्त होता है, लेकिन ये तब होता है जब आपके वोट की ताकत मिलती है. ಒಟ್ಟಾರೆಯಾಗಿ ಉತ್ತರ ಕರ್ನಾಟಕ ಟಾರ್ಗೆಟ್ ಮಾಡಿ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ಬೆಂಕಿಯನ್ನೇ ಉಗುಳಿದ್ರು. ನಾಳೆ ಬಾಗಲಕೋಟೆಯಲ್ಲಿ ಮೋದಿ ಮತ ಭೇಟಿಗಿಳಿಯಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಹಾಸನದ ವಿಚಾರ ಅಂತ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರದ್ದು ಅಂತ ಹೇಳಲಾಗ್ತಾ ಇರುವಂತ ಕೆಲ ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಪಟ್ಟ ಹಾಗಿನ ಸಂಗತಿ ಇವತ್ತು ಕೂಡ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಹಲ್ಚಲನ್ನೇ ಸೃಷ್ಟಿಸಿದೆ. ಅದರಲ್ಲೂ ಕೂಡ ಈಗ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗಿನ ತನಿಖೆಗೆ ಒಂದ್ ಕಡೆ SIT ಅನ್ನ ರಚನೆ ಮಾಡಲಾಗಿದೆ. ಮತ್ತೊಂದ್ ಕಡೆ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತೆಯರು ಜೊತೆಗೆ ಮಹಿಳಾ ಆಯೋಗ ಇವರೆಲ್ಲ ಮೇಲಿಂದ ಮೇಲೆ ಇಲ್ಲಿ ದೇವೇಗೌಡರ ಕುಟುಂಬದ ವಿರುದ್ಧವಾಗಿ ಮುಗಿಬೀಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ನಾನು ಮೊದಲೇ ಹೇಳಿದಾಗೆ ಒಂದ್ ಕಡೆ SIT ರಚನೆ ಆಗಿದ್ದು, ಮತ್ತೊಂದ್ ಕಡೆ ಇವತ್ತು ತಂದೆ ಹಾಗೆ ಮಗನ ವಿರುದ್ಧವಾಗಿ ಮನೆಯ ಕೆಲಸದಾಕೆಯಿಂದಲೇ ದೂರು ದಾಖಲು. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. FIR ಕೂಡ ದಾಖಲಾಗಿದೆ. ಇಡೀ ಪ್ರಪಂಚದ ಇತಿಹಾಸದಲ್ಲೇ ಅತಿ ದೊಡ್ಡ ಲೈಂಗಿಕ ಅತ್ಯಾಚಾರ ಪ್ರಕರಣದ ತರ ಕಾಣ್ತಾ ಇದೆ. ಅಮಾಯಕ ಮಹಿಳೆಯರನ್ನ ಈ ತರ ನೀವು ಎಕ್ಸ್ಪ್ಲಾಯ್ಟೇಷನ್ ಮಾಡಿದ್ದೀರಲ್ಲ, ಇವರ ತಾಯಿ ಏನ್ ಮಾಡ್ತಾ ಇದ್ರು? ಮಾನ್ಯ ಕುಮಾರಸ್ವಾಮಿ ಅವರೇ, ಈಗ ಹೇಳಿ ಯಾರು ದಾರಿ ತಪ್ಪಿರೋರು? ಉಪ್ಪು ತಿಂದವ ನೀರು ಕುಡಿಲೇಬೇಕು. ತಪ್ಪು ಮಾಡಿದ್ರೆ ತಪ್ಪೆ. It is very shame to react to people like us. ಅತ್ಯಾಚಾರಿಯನ್ನ ಬಂಧಿಸಬೇಕು. ರಾಜ್ಯದ ಮಾನ ಮರ್ಯಾದೆಯೇ ಹರಾಜಾಗ್ತಿದೆ. ಹಾಸನದಲ್ಲಿನ ಪೆನ್ ಡ್ರೈವ್ ಪ್ರಕರಣ ಸಂಚಲನವನ್ನೇ ಸೃಷ್ಟಿಸಿದೆ, ಆಕ್ರೋಶಕ್ಕೂ ಕಾರಣವಾಗಿದೆ. ಕಾಂಗ್ರೆಸ್ ಮಹಿಳಾ ಘಟಕದ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಹಲವು ಕಡೆಗಳಲ್ಲಿ ಪ್ರತಿಭಟನೆ ನಡೆಸಿ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಲಾಯಿತು. ಪ್ರಜ್ವಲ್ ರೇವಣ್ಣ ಪ್ರತಿಕೃತಿಗೆ ಪೊರಕೆಯಿಂದ ಹೊಡೆದು ಧಿಕ್ಕಾರ ಕೂಗಿದ್ರು. ಇಷ್ಟೇ ಅಲ್ಲ, ಗಡಿಪಾರು ಮಾಡುವಂತೆಯೋ ಒತ್ತಾಯಿಸಿದ್ರು. ಪ್ರಜ್ವಲ್ ರೇವಣ್ಣನವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳು ರಾಜ್ಯದಲ್ಲಿ ಹಲ್ಚಲ್ ಸೃಷ್ಟಿಸಿದೆ. ಆರೋಪ ಪ್ರತ್ಯಾರೋಪಗಳು ಜೋರಾಗಿಯೇ ನಡೆಯುತ್ತಿದೆ. ಈ ಮಧ್ಯೆ ಪ್ರತಿಭಟನೆಯೂ ಜೋರಾಗಿದೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕ ಪ್ರತಿಭಟನೆ ನಡೆಸಿತು. ಡಿಸಿ ಕಚೇರಿಯ ಮುಂದೆಯೇ ಅತ್ಯಾಚಾರಿಯನ್ನ ಬಂಧಿಸಿ ಅಂತ ಘೋಷಣೆ ಕೂಗಿದ್ರು. ಈ ವೇಳೆ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಮಾತನಾಡಿ ಅತ್ಯಾಚಾರಿಯನ್ನ ರಕ್ಷಣೆ ಮಾಡೋ ಕೆಲಸ ಆಗ್ತಿದೆ ಅಂತ ಆರೋಪಿಸಿದ್ರು. JDS ಸಮ್ಮಿಶ್ರಿತ ಏನು ಇವರಿಬ್ಬರು ಸೇರಿಕೊಂಡು ಆಗಿದ್ದಂಥ ಒಬ್ಬ ಅಭ್ಯರ್ಥಿ ನಾವು ನೋಡ್ತಾ ಇದ್ದೀವಿ. ಕೇಂದ್ರ BJP ಸರ್ಕಾರದ ಒಂದು ಇತಿಹಾಸವನ್ನು ನೋಡಿದಾಗ ಯಾವಾಗಲೂ ಅತ್ಯಾಚಾರಿಗಳ ಪರವಾಗಿ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಈ BJP ಸರ್ಕಾರ ಮಾಡ್ತಾ ಇದೆ. ಇಷ್ಟೇ ಅಲ್ಲ, ಬೆಂಗಳೂರಿನ ಕಾಂಗ್ರೆಸ್ ಭವನದ ಬಳಿಯೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ವಿಕೃತಕಾಮಿ ಪ್ರಜ್ವಲ್ ರೇವಣ್ಣಗೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ರು. ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ನೊಂದ ಸಂತ್ರಸ್ತೆಯೊಬ್ಬರು ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ. ಫೋನ್ ಕಾಲ್ ಮತ್ತು ವಾಟ್ಸಪ್ ಮೂಲಕ ದೂರು ಸಲ್ಲಿಸಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಾತನಾಡಿ ದೂರು ನೀಡಿದ ಸಂತ್ರಸ್ತೆಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿದ್ರು. ನಾನು ಖುದ್ದಾಗಿ ಭೇಟಿ ಆಗಲಿಲ್ಲ, ಆದರೆ ಸಂತ್ರಸ್ತೆಯ ಒಂದು ಕಂಪ್ಲೇಂಟ್ ದೂರು ನನಗೆ ವಾಟ್ಸಪ್ ಮುಖಾಂತರ ಬಂದಿದೆ. ದೂರಲ್ಲಿ ಖಂಡಿತ
ಮೆನ್ಷನ್ ಮಾಡಿದ್ದಾರೆ. ಜೀವ ಬೆದರಿಕೆ ಇದೆ, ತುಂಬ ಅಂದರೆ ಹೆದರಿಸ್ಕೊಂಡೇ ಅವರು ದೌರ್ಜನ್ಯವನ್ನು ಮಾಡಿರೋದು ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ತನಿಖೆ ಎಸ್ಐಟಿಗೆ ವಹಿಸಿ ಸರ್ಕಾರ ಅಧಿಕೃತ ಆದೇಶ. ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ರಚನೆ. ನಿನ್ನೆಯಷ್ಟೇ ಪ್ರಕರಣವನ್ನ ಎಸ್ಐಟಿಗೆ ವಹಿಸಲಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ರು. ಇದೀಗ ಅಧಿಕೃತವಾಗಿ ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶ ನೀಡಿದೆ. ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಮಾಡಲಾಗಿದೆ. 3 ಎಸ್ಪಿ 4 ಡಿವೈಎಸ್ಪಿ ಒಳಗೊಂಡ ಎಸ್ಐಟಿ ಟೀಮ್ ರಚನೆ ಮಾಡಲಾಗಿದೆ. ತನಿಖೆ ನಡೆಸಿ ಶೀಘ್ರವೇ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಎನ್ನಲಾದ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಎಸ್ಐಟಿ ತಂಡ ತನಿಖೆ ಮಾಡುತ್ತೆ ಅಂದ್ರು. ಒಂದು ಸಾರಿ ಎಸ್ಐಟಿ ನಾವು ಇದನ್ನು ವಹಿಸ್ಕೊಟ್ಟ ಮೇಲೆ ಎಸ್ಐಟಿ ಅವರು ಏನು ತೀರ್ಮಾನ ಮಾಡ್ತಾರೆ ಅದು ಅವರಿಗೆ ಬಿಟ್ಟಿದ್ದು, ನಾವು ಅದಕ್ಕೆ ಇಂಟರ್ಫಿಯರ್ ಆಗಬಹುದು. ಅದೆಲ್ಲವನ್ನು ಕೂಡ ಎಸ್ಐಟಿ ಅವರೇ ಮಾಡಬೇಕಲ್ವಾ. ಅವ್ರನ್ನ ಒಂದು ವೇಳೆ ಅವ್ರು ಹೋಗಿದ್ದಾರೆ ಅಂತ ಗ್ಯಾರಂಟಿ ಆದರೆ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ತನಿಖೆ ಯಾವ ರೀತಿ ಮಾಡಬೇಕು ಅದೆಲ್ಲ ಅವ್ರು ಮಾಡ್ಕೊಳ್ತಾರೆ. ಮತ್ತೊಂದೆಡೆ ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದೆ. ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಎಚ್ಡಿಕೆ ಹೇಳ್ತಿದ್ರು, ಇದೀಗ ಅವರ ಮನೆ ಮಗನೇ ದಾರಿ ತಪ್ಪಿದ್ದಾನೆ ಅಂತ ಕೌಂಟರ್ ಕೊಟ್ರು. ಕುಮಾರಸ್ವಾಮಿ ಅವರು ಹೇಳಿದಾರಲ್ಲ, ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ. ಮಾನ್ಯ ಕುಮಾರಸ್ವಾಮಿ ಅವರೇ, ಈಗ ಹೇಳಿ ಯಾರು ದಾರಿ ತಪ್ಪಿರೋರು? ನಿಮ್ಮ ಮನೆ ಮಗನ ದಾರಿ ತಪ್ಪಿರೋದು, ಈ ಕರ್ನಾಟಕದ ಮಹಿಳೆಯರ ದಾರಿ ತಪ್ಪಿರೋದು. ಅಮಾಯಕ ಮಹಿಳೆಯರನ್ನ ಈ ಥರ ನೀವು ಎಕ್ಸ್ಪ್ಲಾಯ್ಟೇಷನ್ ಮಾಡಿದ್ದೀರಲ್ಲ, ಅವರ ಅಮಾಯಕತನವನ್ನು, ಅವರ ಬಡತನವನ್ನು, ಅವರ ಕಷ್ಟದ ಪರಿಸ್ಥಿತಿಗಳನ್ನು ಲಾಭ ತಗೊಂಡು, ದುರ್ಲಾಭ ತಗೊಂಡು ಇಡೀ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣ ಮಾಡಿದ್ದೀರಲ್ಲ, ಯಾರು ದಾರಿ ತಪ್ಪಿರೋರು? ಮಾಂಗಲ್ಯ ಮಾಂಗಲ್ಯ ಅಂತ ಮಾತಾಡ್ತಾರಲ್ಲ, ನಿಮ್ಮ ಕಣ್ಣು ಮುಂದೆ ಮಾಂಗಲ್ಯ ಕಿತ್ತಿದಾರಲ್ಲ ನಿಮ್ಮ ಪಾರ್ಟ್ನರು. ಏನ್ರಿ ಮಾಡ್ತಾ ಇದ್ದೀರಿ ಇದ್ರ ಬಗ್ಗೆ? ಎಲ್ರಿ ಇದೆ ನಿಮ್ಮ CBI, ಎಲ್ರಿ ಇದೆ ED, ಎಲ್ರಿ ಇದೆ IT? ಇರೋದೇನೆ ಮಹಿಳೆಯರ ಮಾಂಗಲ್ಯ ಕಿತ್ತಂತವರನ್ನ, ಅವ್ರನ್ನ ರಕ್ಷಣೆ ಮಾಡೋದಕ್ಕಿದಾವ ನಿಮ್ಮ ಏಜೆನ್ಸಿಗಳು. ಇನ್ನು ಪ್ರಕರಣದ ಕುರಿತು ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಎಂದಿದ್ದಾರೆ. ಅವರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಇದು ಬಹಳ ಅಕ್ಷತ ಅಪರಾಧ. This is the entire country. It is a very shame of the country. He is a member of the parliament. He is in the house of the lower house, which various leaders. ಇನ್ನು ಮಹಿಳೆಯರ ಮೇಲೆ ದೌರ್ಜನ್ಯ ಗೊತ್ತಿದ್ರು, ಹಾಸನದಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಟಿಕೆಟ್ ನೀಡಿದ್ಯಾಕೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿ ಪ್ರಶ್ನಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅಶ್ಲೀಲ ವಿಡಿಯೋ ಆರೋಪಕ್ಕೆ ದೋಸ್ತಿ ನಾಯಕರು ಮಾತನಾಡಿದ್ರು. ಮಾಜಿ ಸಿಎಂ ಕುಮಾರಸ್ವಾಮಿ ಮಾತನಾಡಿ, ಉಪ್ಪು ತಿಂದವರು ನೀರು ಕುಡಿಬೇಕು ಅಂದ್ರು. ಇಷ್ಟೇ ಅಲ್ಲ, ಪ್ರಜ್ವಲ್ ರೇವಣ್ಣ ತಪ್ಪಿಸಿಕೊಂಡು ವಿದೇಶಕ್ಕೆ ಹೋಗಿದ್ದಾರೆ ಅನ್ನೋ ಆರೋಪಕ್ಕೂ ಉತ್ತರಿಸಿದ್ರು. ಈ ನೆಲದ ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದ್ರು ಉಪ್ಪು ತಿಂದವನು ನೀರು ಕುಡಿಲೇಬೇಕು. ನಾವು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ತಪ್ಪು ಮಾಡಿದಂಥ ವಿಷಯದಲ್ಲಿ ಯಾರಿಗೂ ಕ್ಷಮಿಸ್ತಕ್ಕಂಥದ್ದಿಲ್ಲ ಪ್ರಶ್ನೆ. ಅದರಿಂದ ತನಿಖೆಯ ವರದಿ ಸಂಪೂರ್ಣ ಹೊರಗೆ ಬರಲಿ, ಬಂದ ನಂತರ ಮಾತ್ರ. ಅದು ನನಗೆ ಸಂಬಂಧ ಇಲ್ಲ. SIT ತನಿಖೆಗೆ ಆದೇಶ ಮಾಡಿದಾರಲ್ವ, SIT ಅಧಿಕಾರಿಗಳನ್ನ ಈಗ ಅದೇ ಕೆಲಸಕ್ಕೆ ಹಾಕಿದ್ದಾರೆ. ಅವ್ರು ವಿದೇಶಕ್ಕೆ ಹೋಗಿದ್ರೆ ಕರ್ಕೊಂಬರೋದು ಅವ್ರ ಜವಾಬ್ದಾರಿ. ನನಗೆ ಕೇಳಿದ್ರೆ ನಾನೇನು ಉತ್ತರ ಹೇಳಿ? ಅವ್ರು ಕರ್ಕೊಂಬರ್ತಾರೆ. ಇನ್ನು ದೇವೇಗೌಡರು ದೊಡ್ಡ ನಾಯಕರು, ಅವರು ಹ್ಯಾಂಡಲ್ ಮಾಡ್ತಾರೆ, ಅವರ ಪಕ್ಷದವರು ನೋಡಿಕೊಳ್ತಾರೆ ಅಂತ ಅಶೋಕ್ ಹೇಳಿದ್ರು. ಶಾಸಕ GT ದೇವೇಗೌಡ ಮಾತನಾಡಿ, ಯಾರೇ ತಪ್ಪು ಮಾಡಿದ್ರು ತಪ್ಪೇ, ತಪ್ಪು ಮಾಡಿದ್ರೆ ಕ್ರಮ ಆಗುತ್ತೆ ಅಂದ್ರು. ಅದನ್ನ ಆ ಪಾರ್ಟಿಯವ್ರು ನೋಡ್ತಾ ಇದ್ದಾರೆ. ದೇವೇಗೌಡರು ದೊಡ್ಡ ನಾಯಕರು, ಅವ್ರಿಗೆ ಆ ಶಕ್ತಿ ಇದೆ, ಅವರು ಅದನ್ನು ಹ್ಯಾಂಡಲ್ ಮಾಡ್ತಾರೆ. ತಪ್ಪು ಮಾಡಿದರೆ ತಪ್ಪು ಮಾಡಿದವ್ರಿಗೆ ಕ್ರಮ ಕೈಗೊಳ್ತಾರೆ, ತಪ್ಪು ಮಾಡಿದವರು ಶಿಕ್ಷೆ ಆಗುತ್ತೆ, ಅನುಭವಿಸ್ತಾರೆ. ಯಾರೇ ಮಾಡಿರಲಿ, ನನ್ನ ಮಗನೇ ಮಾಡಿರಲಿ, ನಮ್ಮ ಅಣ್ಣ ತಮ್ಮನೇ ಮಾಡಿರಲಿ, ತಪ್ಪು ಮಾಡಿದರೆ ತಪ್ಪೇ, ತಪ್ಪಿಲ್ಲ ಅಂತ ವಾದನೂ ಮಾಡಲ್ಲ, ಅದು ಮುಚ್ಚ ಹಾಕೋಕ್ಕೂ ಹೋಗಲ್ಲ. ಏನಿರುತ್ತೆ ಅದಾಗುತ್ತೆ ಅಷ್ಟೇ.
ಸದ್ಯ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇತ್ತ ಕಾಂಗ್ರೆಸ್ ಮಹಿಳಾ ಘಟಕ ಪ್ರಜ್ವಲ್ ವಿರುದ್ಧ ಸಿಡಿದೆದ್ದಿದೆ. ಬಂಧನ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಪ್ರಕರಣ ರಾಜಕೀಯವಾಗಿಯೂ ತಿರುವು ಪಡೆದುಕೊಂಡಿದೆ. ಮುಂದಿದು ಅದ್ಯಾವ ಹಂತಕ್ಕೆ ಹೋಗುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.